ಸನ್ನಿಧಿಯಲ್ಲಿ ನಾವಿದ್ದೇವೆ. ಈಗ ಸಮಾಧಿಯನ್ನು ನಾವು ಎಲ್ಲ ನೋಡಿದ್ದೇವೆ. ಸ್ವಾಮೀಜಿಯವರು ನಮ್ಮ ಕರೆಗೆ ಹೋಗೊಟ್ಟು ಆ ದಿನ ನಮ್ಮ ಪಿರಮಿಡ್ ಆಧ್ಯಾತ್ಮಾಲಯಕ್ಕೆ ಬಂದು ಧ್ಯಾನದ ಬಗ್ಗೆ, ಭಕ್ತಿಯೋಗದ ಬಗ್ಗೆ ಅನೇಕ ವಿಷಯಗಳನ್ನು ನಮಗೆ ತಿಳಿಸಿ ನಮಗೆ ಅವರ ಜ್ಞಾನಧಾರೆಯನ್ನು ನೀಡಿ ನಮ್ಮನ್ನು ಪುನೀತರನ್ನಾಗಿಸಿದರು. ಈಗ ಬಹಳಷ್ಟು ಸಮಯವನ್ನು ವ್ಯರ್ಥ ಮಾಡದೆ ಸ್ವಾಮೀಜಿಯವರ ಆಶೀರ್ವಚನವನ್ನು ನಾವೆಲ್ಲರೂ ಕೇಳೋಣ. ಆಶೀರ್ವಚನ ಆದ ಮೇಲೆ ಉಷಾ ಮೇಡಮ್ ಅವರು ಮತ್ತು ಸ್ವಾಮೀಜಿಯವರು ಹೇಗೆ ಹೇಳ್ತಾರೋ ಹಾಗೆ, ಹೇಗೆ ಆದೇಶ ಕೊಡಿಸ್ತಾರೋ ಹಾಗೆ ಧ್ಯಾನ ಅಥವಾ ಮುಂದಿನ ಕಾರ್ಯಕ್ರಮಗಳನ್ನು ನಡೆಸೋಣ ಎನ್ನುವಂಥ ಒಂದು ಮಾತನ್ನು ಹೇಳ್ತಾ, ಸ್ವಾಮೀಜಿಯವರಿಗೆ ಮತ್ತೊಮ್ಮೆ ನಾನು ನಿಮ್ಮೆಲ್ಲರ ಪರವಾಗಿ ನಮ್ಮನ್ನು ಕುರಿತು ನಿಮ್ಮ ಜ್ಞಾನಧಾರೆಯನ್ನು ಹರಿಸಬೇಕೆಂದು, ಆಶೀರ್ವಚನ ನೀಡಬೇಕೆಂದು ತಮ್ಮಲ್ಲಿ ವಿನಯಪೂರ್ವಕವಾಗಿ, ಭಕ್ತಿಪೂರ್ವಕವಾಗಿ ಕೇಳ್ಕೊಡ್ತೀನಿ ಸ್ವಾಮೀಜಿಯವರೇ. ನಮ್ಮ ನಡೆಯೋ ಉಸಿರಾಟದ ಮೇಲೆ ಗಮನ ಇಡಬೇಕು. ಅದು ಯಾವಾಗಲೂ ಹೀಗೆ ಮಾಡಬಾರ್ದು. ಅದು ಪ್ರಾಣಾಯಾಮ ಆಗುತ್ತೆ. ಕೇವಲ ಉಸಿರು ಒಳಗೋಗ್ತಾಯಿದೆಯಾ ಬರ್ತಾ ಇದೆ, ಇಷ್ಟು ಮಾತ್ರ ನಾವು ಗಮನಿಸಿದರೆ ಅಪಾರವಾದ ಶಕ್ತಿ ನಮ್ಮ ಶರೀರದೊಳಗೆ ಬಂದು ನಮ್ಮ ನಾಡಿ ಮಂಡಲವೆಲ್ಲ ಶುದ್ಧಿ ಮಾಡಿ, ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿ, ನಮ್ಮ ತಲೆಯಲ್ಲಿರುವ ಕಸ ಎಲ್ಲ ಕ್ಲೀನ್ ಆಗುತ್ತೆ. ಏನದು ಕಸ? ಎಲ್ಲರಿಗೂ ಗೊತ್ತಿದೆ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಗಳು, ಇವೇ ನಮ್ಮನ್ನು ಕೆಡಿಸೋ ಗುಣಗಳು. ಇವು ಕ್ಲೀನ್ ಆಯಿತು ಅಂತಂದರೆ ನಾವೆಲ್ಲ ಹೇಗಿರ್ತೀವಿ? ಗುರುಗಳ ಥರ, ಋಷಿಮುನಿಗಳ ಥರ ಆಗಿರ್ತೀವಿ. ಯಾವುದೇ ಸಿಚುವೇಷನು ಆಯಿತು ಬಿಡಪ್ಪ ಅಂತೀವಿ, ಅಷ್ಟು ತಾಳ್ಮೆಯಿಂದ ಇರ್ತೀವಿ. ಯಾವುದೇ ಸಿಚುವೇಷನು ಧೈರ್ಯದಿಂದ ಫೇಸ್ ಮಾಡ್ತೀವಿ. ಇದೆಲ್ಲ ನಮಗೆ ಸಿಗಬೇಕು ಅಂತಂದರೆ ಈ ಧ್ಯಾನ ಮಾಡಬೇಕಾಗುತ್ತೆ. ಮತ್ತು ಧ್ಯಾನ ಎಷ್ಟೊತ್ತು ಮಾಡಬೇಕು? ಪ್ರತಿದಿನ ಆದರೆ ನಮ್ಮ ವಯಸ್ಸಿನ ಪ್ರಕಾರ ಕನಿಷ್ಠ ಮಾಡಬೇಕು. ಆ ಒಂದು ಸಲ ನಾವು ನಮ್ಮ ವಯಸ್ಸಿನ ಪ್ರಕಾರ ಮಾಡಿದ ಮೇಲೆ ನಮಗೆ ಎಷ್ಟು ಸಮಯ ಇದ್ದರೆ ಅಷ್ಟು ಸಮಯ ನಾವು ಕುಂತ್ಕೊಂಡು ಮಾಡ್ಬೋದು. 5 ನಿಮಿಷ, 10 ನಿಮಿಷ, 1 ಗಂಟೆ, 2 ಗಂಟೆ, ಹೈಯೆಸ್ಟಿಗೆ ಲಿಮಿಟೇಷನೇ ಇಲ್ಲ. ಕನಿಷ್ಠ ಅಂದರೆ ಮಾತ್ರ ನಮ್ಮ ವಯಸ್ಸಿನ ಪ್ರಕಾರ ಒಂದು ಸಲ ನಾವು ಮಾಡಲೇಬೇಕು. ಓಕೆ. ಮತ್ತು ಇನ್ನು ಇದ್ರ ಬಗ್ಗೆ ಹೆಚ್ಚಿಗೆ ಮಾಹಿತಿ ನಮಗೆ ಬೇಕು ಅಂತಂದರೆ PMC ಚಾನಲು ಸ್ಪಿರಿಚುವಲ್ ರಿಯಾಲಿಟಿ ಇದ್ದೇ ಇದೆ. ಎಲ್ಲರೂ ಸುಮಾರು 50% ಆಫ್ ದಿ ಪೀಪಲ್ ಇಲ್ಲಿ ಇರೋರೆಲ್ಲ ಕೂಡ PMC ನೋಡ್ತಾನೆ ಇರ್ತಾರೆ. ಆದರೆ ಇನ್ನೂ ಖಂಡಿತವಾಗಿ ಪ್ರತಿಯೊಬ್ಬರೂ ನೋಡಬೇಕು ಅಂತ ನಮ್ಮ ವಿನಂತಿ. ಓಕೆ, ಥ್ಯಾಂಕ್ ಯು, ಧನ್ಯವಾದ.
2006ನಲ್ಲಿ 30 ವರ್ಷ ಕೆಲಸ ಮಾಡಿ ರಿಟೈರ್ ಆಗಿದ್ದೀನಿ. 2008ರಿಂದ ಈ ಧ್ಯಾನದಲ್ಲಿದ್ದೀನಿ. ಮತ್ತು ಈ ಧ್ಯಾನಕ್ಕೆ ಬಂದ ಮೇಲೆ ನನಗೆ ಬಹಳಷ್ಟು ಸಿಕ್ಕಿದೆ. ಏನು ಅಂತಂದರೆ ವಿವಿಧ ರೀತಿಯಾದ ಜ್ಞಾನಿ ಅಂದರೆ ಏನು, ಆಹಾರ ಪದ್ಧತಿ ಆಗಿರಬೇಕು, ಜೀವನ ಯಾವ ರೀತಿ ನಡೆಸ್ಕೋಬೇಕು, ಮತ್ತು ಮರ್ಮ ಚಿಕಿತ್ಸೆ ಅಂಥೇಳಿ, ಮತ್ತು ಇನ್ನು ಸೂರ್ಯನ ನೋಡ್ತಾ ಮೆಡಿಟೇಷನ್, ಸನ್ ಮೆಡಿಟೇಷನು ಅಂದರೆ ಏನು, ಸಂಯೋಗಿ ಅಂಥೇಳಿ ನಮ್ಮ ಜೊತೆ ಒಬ್ಬರು ಆಗಿದ್ದರು. 13 ವರ್ಷ ವಿಥೌಟ್ ಫುಡ್ ಅಂದರೆ ಏನು ಆಹಾರ ಇಲ್ಲದೆ ನೀರಿಲ್ಲದೆ ಕೇವಲ ಸೂರ್ಯನ ನೋಡ್ತಾ ಶಕ್ತಿ ತೊಗೊಂಡು ಅವರು ಜೀವನ ಮಾಡ್ತಾಯಿದ್ರು. ಅವರನ್ನು ಕೂಡ ನಮ್ಮ ಗುರುಗಳಾದ ಪತ್ರಿಜಿಯವರು ಶ್ರೀಶೈಲದಲ್ಲಿ ಭೇಟಿ ಮಾಡಿಸಿದರು. ಅವ್ರ ಜೊತೆಯಲ್ಲಿ ಒಂದು 10 ಪ್ರೋಗ್ರಾಮ್ಸ್ ಮಾಡಿ ಅವರು ಜ್ಞಾನ ಹಿಂದಿ ಇಂಗ್ಲೀಷ್ನಲ್ಲಿ ಹಂಚ್ತಾ ಇದ್ದರೆ ಅದನ್ನು ನಮ್ಮ ಲೋಕಲ್ ಲ್ಯಾಂಗ್ವೇಜ್ ಕನ್ನಡ ತೆಲುಗಿನಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಹೇಳ್ತಾ ಇದ್ದೆ. ಸೊ ಅದರಿಂದ ನಾವು ಎಷ್ಟೋ ಪಡಿಬೋದು ಸೂರ್ಯನಿಂದ. ಅವರು ಒಂದೇ ಕ್ಯಾಪ್ಷನ್ ಏನು ಅಂದರೆ, ನಾವು ಹಳೆಯ ಜನ್ಮದಲ್ಲಿ ವೃಕ್ಷ ಜನ್ಮ ಕೂಡ ತಗೊಂಡಿದ್ದೀವಿ. ಈಗ ವೃಕ್ಷ ಬೆಳಿಬೇಕು ಅಂತಂದರೆ ಒಂದು ನೀರು ಗೊಬ್ಬರ ಅಲ್ಲದೆ, ಗಾಳಿ ಅಲ್ಲದೆ ಸೂರ್ಯರಶ್ಮಿ ಕೂಡ ಬೇಕಾಗುತ್ತೆ. ಸೂರ್ಯರಶ್ಮಿಲಿಂದ ಏನಾಗುತ್ತೆ, ಕ್ಲೋರೋಫಿಲ್ ಎಂಬ ಒಂದು ಪದಾರ್ಥ ತಯಾರಾಗುತ್ತೆ. ಏನು ಕ್ಲೋರೋಫಿಲ್? ಅಲ್ಟಿಮೇಟ್ ಎನರ್ಜಿ. ಅಂದರೆ ನಾವು ಏನು ಆಹಾರ ತಗೊಳ್ತೀವೋ ಆ ಆಹಾರ ಪೂರ್ತಿ ಜೀರ್ಣ ಆದಮೇಲೆ ಉದ್ಭವ ಆಗೋದು ಒಂದು ಕ್ಲೋರೋಫಿಲ್ ಒಂದು ಎನರ್ಜಿ. ಆ ಎನರ್ಜಿ ಅವರು ಸೂರ್ಯನಿಂದ ಡೈರೆಕ್ಟ್ ಪಡಿತಾ ಇದ್ದರು. ಅದಕ್ಕಾಗಿ ಅವರಿಗೆ ಆಹಾರ ಎಂಬುದು ಬೇಕಾಗಿದ್ದಿಲ್ಲ. ಸೊ ಇಂಥ ನಮಗೆ ಎಷ್ಟೋ ನಮಗೆ ಈ ಧ್ಯಾನದಿಂದ ಸಿಕ್ಕಿದವ. ಈ ಪರ್ಲ್ ಕಲ್ಚರ್ ಅಂಥೇಳಿ ಇನ್ನೂ ಸಾಕಷ್ಟು ವಿಜ್ಞಾನ ನಮಗೆ ಸಿಕ್ಕಿದೆ. ಮತ್ತು ಇದರಲ್ಲಿ ಏನಪ್ಪ ಅಂತಂದರೆ ಬೇರೆ ಹವ್ಯಾಸಗಳು, ಏನೋ ಒಂದು ಫ್ರೆಂಡ್ಸ್ ಕೂಡ ಕೂಡಿ ಎಲ್ಲಿಗೋ ಹೋಗೋದು ಮತ್ತು ಈಸ್ಪೇಟ್ ಆಡೋದು, ಇಂಥವೆಲ್ಲ ಅಭ್ಯಾಸಗಳು ಇರ್ತಾವಲ್ಲ, ಅವೆಲ್ಲ ನಮಗೆ ದೂರ ಆಗಿಬಿಡ್ತವೆ. ಅದ್ರ ಬಗ್ಗೆ ಯೋಚನೆ ಕೂಡ ಬರೋದಿಲ್ಲ. ಸೊ ನಮ್ಮ ಜೀವನ ಯಾವತ್ತಿದ್ರೂ ಧ್ಯಾನ ಮತ್ತು ಜ್ಞಾನ ತಗೊಳ್ಳೋದು, ಜ್ಞಾನ ಹಂಚೋದು, ಇದ್ರ ಮೂಲಕನೇ ತಿರುಗ್ತಾ ಇರುತ್ತಾಗಲಿ ಬೇರೆ ಪ್ರಾಪಂಚಿಕದಲ್ಲಿ ಹೋಗೋದಿಲ್ಲ. ಮತ್ತು ಇಷ್ಟಕ್ಕನ್ನೇ ಇನ್ನೇನು ಬೇಕಾಗಿದೆ, ಇದೆಲ್ಲ ನಮಗೆ ಇದರಲ್ಲಿ ಸಿಗ್ತಾ ಇದೆ. ನನಗೆ ಸಿಕ್ಕಿದೆ, ತಮಗೆಲ್ಲ ಸಿಕ್ಕಿದ್ದು ತಾವೆಲ್ಲ ಅನುಭವ ತಿಳಿಸ್ಬೇಕು ಅಂತೇಳಿ ಕೋರ್ತಾ ಇದ್ದೀನಿ. ಥ್ಯಾಂಕ್ ಯು. ಈ ಕ್ಷೇತ್ರದ ಮಹಾದೇವನಿಗೆ ಹಾಗೂ ಈ ಸಂಸ್ಥೆಯನ್ನು ನಡೆಸ್ತಕ್ಕಂಥ ಮಹಾಗುರುಗಳಿಗೆ ಹಾಗೂ ನಿಮ್ಮೆಲ್ಲರ ಗುರುಗಳಾದಂಥ ಪತ್ರಿಜಿ ಗುರುಗಳಿಗೆ ಹಾಗೂ ನಮ್ಮ ಆತ್ಮ ಬಂಧುಗಳಾದಂಥ ನಮ್ಮ ಫ್ರೆಂಡ್ಸ್ಗಳಿಗೆ ನಾನು ನಮಸ್ಕರಿಸುತ್ತಾ ನನ್ನ ಒಂದು ಅನುಭವಗಳನ್ನು ಇಲ್ಲಿ ಹಂಚಿಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ನನ್ನ ಸುದೈವ. ಅದು ಸಂಕಲ್ಪ ಅಂತ ಕೂಡ ನಾನು ಹೇಳಿದರು ಗುರುಗಳ ಮಾತಲ್ಲಿ. ಆ ಸಂಕಲ್ಪ ಕೂಡ ಈಡೇರುತ್ತೆ ಅಂತ ನನ್ನ ಮನಸ್ಸು ಸದಾ ಹೇಳ್ತಾ ಇದೆ. ಸೊ ಸಂಕಲ್ಪ ಅಂದರೆ ಈಗ ನಾನು ನನ್ನ ಒಂದು ಸೂಕ್ಷ್ಮ ಪರಿಚಯ ಅಂದರೆ ಸ್ಥೂಲ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ನಾನು 34 ವರ್ಷ ನಾನು ಶಿಕ್ಷಕಿಯಾಗಿ ಬೆಂಗಳೂರು ಮೈಸೂರಲ್ಲಿ ವರ್ಕ್ ಮಾಡಿದ್ದೀನಿ. ಈಗ ಅಲ್ಲಿ ಬ್ಯಾಂಗ್ಳೂರಲ್ಲಿ ನಿವೃತ್ತಿಯಾಗಿದ್ದೀನಿ. ನಾನು 20 ವರ್ಷಗಳಿಂದ ನಾನು ಪತ್ರಿಜಿಯವರ ಒಂದು ಧ್ಯಾನವನ್ನು ಮಾಡ್ತಾ ಬಂದಿದ್ದೀನಿ. ಆದರೆ ಹೆಚ್ಚಿಗೆ ನನಗೆ ಧ್ಯಾನ ಮಾಡೋಕ್ಕೆ ಆಗ್ತಾ ಇರಲಿಲ್ಲ, ಅದರಲ್ಲಿ ಇನ್ವಾಲ್ವ್ ಆಗೋಕ್ಕೆ ಆಗ್ತಾ ಇರಲಿಲ್ಲ. ಆದರೆ ಇತ್ತೀಚೆಗೆ ನಾನು 2 ವರ್ಷದಿಂದ ನಿವೃತ್ತಿಯನ್ನಾಗಿ ನಾನು ಹೆಚ್ಚು ಧ್ಯಾನವನ್ನು ಮಾಡ್ತಾ ಇದ್ದೀನಿ. ನನ್ನ ಎಲ್ಲರ ಅನುಭವ ಮತ್ತು ನನ್ನ ಅನುಭವಕ್ಕೆ ತುಂಬ ನನಗೆ ಶಾಂತಿ, ಸಮಾಧಾನ ಎಲ್ಲವನ್ನೂ ಕೊಟ್ಟಿದೆ ನನಗೆ. ನಾನು ಶಿಕ್ಷಕಿ ವೃತ್ತಿಯಾಗಿ ಬಂದಮೇಲೆ ನಾನು ಮಾನಸಿಕವಾಗಿ ನಾನು ತುಂಬ ನೊಂದುಬಿಟ್ಟೆ. ನಾನು ಏನು ಮಾಡಬೇಕು ಅಂತ ನಾನು ಪತ್ರಿಜಿ ಎಲ್ಲ ಗುರುಗಳನ್ನ ಕೇಳಿದಾಗ ಆವಾಗ ನನಗೊಂದು ಸ್ವಲ್ಪ ದೀರ್ಘವಾದರೂ ಪರವಾಗಿಲ್ಲ, ನನಗೊಂದು ದಾರಿ ತೋರಿಸ್ಕೊಟ್ರು. ನಾನು ಯಾಕೆ ನಾನು ನಮ್ಮ ಸಂಸ್ಥೆ JSS ಅಲ್ಲಿ ನಾನು ವರ್ಕ್ ಮಾಡ್ತಾಯಿದ್ದೆ, ಹೆಡ್ ಆಫ್ ದಿ ಬ್ರ್ಯಾಂಚು ಮೈಸೂರು. ಅಲ್ಲಿ ನಾನು ಪ್ರಾರಂಭ ಮಾಡಿದೆ. ನನ್ನ ಜೊತೆಗೆ ಪ್ರೇಮನಾಥ್ ಸರ್ ಅವರು, ನಾನು ಹೀಗೆ ಗುರುಗಳಿಗೆ ನಾನು ವಿದ್ಯಾರ್ಥಿಗಳಿಗೆ ನಾನು ಧ್ಯಾನವನ್ನು ಹೇಳಿಕೊಡ್ಬೇಕು ಅಂತ ಇದೆ, ನನಗೆ ಯಾರಾದರೂ ಸಹಾಯವನ್ನು ಕೊಡಿ ಅಂತ ಕೇಳ್ಕೊಂಡಾಗ ನಾನು ದಿವ್ಯಾಶ್ರೀ ಅವರ ನನಗೆ ಪ್ರೇಮನಾಥ್ ಸರ್ ನನಗೆ ಒಂದು ಅನುಮೋದನೆ ಮಾಡಿದರು. ಅಲ್ಲಿಂದ ನನ್ನ ಪ್ರಾರಂಭ ಮಾಡಿದೆ ನಾನು. ಸುಮಾರು ಅಲ್ಲಿ 4,000 ವಿದ್ಯಾರ್ಥಿಗಳಿದ್ದಾರೆ. ಆ ವಿದ್ಯಾರ್ಥಿಗಳು 4,000 ವಿದ್ಯಾರ್ಥಿಗಳಿದ್ದಾರೆ. ನಾನು ಮತ್ತು ದಿವ್ಯಾಶ್ರೀಯವರು ಹಾಗೂ ಬಸವರಾಜ್ ಮಾಸ್ಟ್ರವರು ಕೂಡ ನಾವು 3 ಜನ ಸೇರಿ ಅಲ್ಲಿ ಧ್ಯಾನವನ್ನು ನಾವು 2 ದಿವಸ ನಮಗೆ ಅವಕಾಶ ಮಾಡಿಕೊಟ್ರು ಮಠದಲ್ಲಿ. ತುಂಬ ಅದ್ಭುತವಾದಂಥ ಧ್ಯಾನವನ್ನು ಹೇಳಿಕೊಟ್ವಿ. ತುಂಬ ನಮಗೆಲ್ಲರೂ ಒಂದು ಸಹಕಾರ ನೀಡಿದರು. ಅಲ್ಲಿಂದ ನನ್ನ ಒಂದು ಜರ್ನಿ ಪ್ರಾರಂಭವಾಯಿತು. ಆನಂತರ ನಾನು ಬಂದು ಮಾರನೇ ದಿವಸ ಧ್ಯಾನ ಕೂತ್ಕೊಂಡಾಗ ನನಗೆ ಒಂದು ಥಾಟ್ಸ್ ಬಂತು.
ನನಗೆ ಒಂದು ಅಲ್ಲಿಂದ ಬಂದ ತಕ್ಷಣ ನನಗೊಂದು ಥಾಟ್ಸ್ ಬಂತು, ನಾನು ಶಿಕ್ಷಣದಲ್ಲಿ ಯಾಕೆ ನಾನು ಧ್ಯಾನದ ಕ್ರಾಂತಿಯನ್ನು ಮಾಡಬಾರ್ದು ಅಂತ ನನ್ನ ಮನಸ್ಸಿಗೆ ಅದು ಪ್ರಾರಂಭವಾಯಿತು. ಅಲ್ಲಿಂದ ನಾನು ಶುರು ಮಾಡಿಕೊಂಡೆ. ಏನಾದರೂ ಮಾಡಿ ನಾನು ಮಕ್ಕಳಿಗೆ, ನಾನು ಎಷ್ಟೇ ಆಗಲಿ ಶಿಕ್ಷಕಿ, ಧ್ಯಾನವನ್ನು ಹೇಳ್ಕೊಡ್ತಾ ಇದ್ದೆ ಮೊದಲಿಂದನೂ ಕೂಡ. ಈಗಲೂ ಕೂಡ ನಾನು ನನ್ನ ಜೀವನ ಪರ್ಯಂತ ನನಗೆ ಒಂದು ಕೆಲಸವನ್ನು ಅನುಗ್ರಹಿಸಿ ಅಂತ ನಾನು ಪತ್ರಿಜಿ ಗುರುಗಳನ್ನು ನಾನು ಧ್ಯಾನದಲ್ಲಿ ಕೇಳ್ಕೊಂಡಾಗ ನನಗೆ ಅರಿವಿಲ್ಲದೆ ನನಗೆ ಆಶೀರ್ವಾದ ಮಾಡಿದ್ದಾರೆ. ಹಾಗೆ ನನ್ನ ತಾಯಿಯ ಒಂದು ಪಿತ್ರಾರ್ಜಿತ ಆಸ್ತಿ, ನಮ್ಮದು ನೇಟಿವ್ ಹುಬ್ಬಳ್ಳಿ, ಅಲ್ಲಿ ನನ್ನ ತಾಯಿಯ ಆಸ್ತಿ ನನಗೆ ಸುಮಾರು ಇದೆ, ಪಿತ್ರಾರ್ಜಿತ ಆಸ್ತಿ. ನನ್ನ ತಂಗಿದು ಮತ್ತು ನನ್ನದು ಸೇರಿ ಸುಮಾರು ಜಮೀನುಗಳಿದೆ ನನಗೆ. ಅದನ್ನು ನಾನು ಸಂಕಲ್ಪ ಮಾಡಿಕೊಂಡೆ. ಅಲ್ಲಿ ಧ್ಯಾನ ಮಂದಿರ ಮತ್ತು ಆಶ್ರಮ, ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ನಾನು ಸುತ್ತಮುತ್ತಲ ಧ್ಯಾನವನ್ನು ಹೇಳ್ಕೊಡ್ಬೇಕು, ಅಲ್ಲಿ ಒಂದು ದಿನ ಕಾರ್ಯಕ್ರಮ ಏರ್ಪಡಿಸಬೇಕು ಅಂಥೇಳಿ ನನಗೆ ಪ್ರತಿ ಕ್ಷಣ ನನಗೆ ಥಾಟ್ಸ್ ಬರ್ತಾನೇ ಇದೆ. ಹಾಗೆ ಅದ್ಭುತವಾದಂಥ ನನಗೆ ಅದು ಜಮೀನು ಕೂಡ ನನಗೆ ಕೈ ಸೇರ್ತಾ ಇದೆ. ಆದಷ್ಟು ಬೇಗ ನನಗೆ ಕೈ ಸೇರಿ ಅದು ಕಾರ್ಯರೂಪಕ್ಕೆ ಬರಲಿ ಅಂತ ನಾನು ಸಂಕಲ್ಪ ಮಾಡ್ಕೊಂಡಿದ್ದೀನಿ. ಯಾಕೆ ಎಲ್ಲರೂ ಪಿರಾಮಿಡ್ ಕಟ್ಟಿಸಿ ಅವ್ರದ್ದೇ ಆದ ಒಂದು ರೀತಿಯಲ್ಲಿ ಧ್ಯಾನವನ್ನು ಹೇಳ್ಕೊಡ್ತಾ ಇದ್ದಾರೆ, ಧ್ಯಾನ ಪ್ರಸಾರವನ್ನು ಮಾಡ್ತಾ ಇದ್ದಾರೆ. ನಾನು ಯಾವಾಗಲೂ ವಿಭಿನ್ನವಾಗಿ ಯೋಚನೆ ಮಾಡಿದವಳು. ಯಾಕೆ ನಾನು ನನ್ನ ಆಶ್ರಮದಲ್ಲಿ ನೊಂದು ಬೆಂದವರಿಗೆ ಆಶ್ರಮದಲ್ಲಿ ಅವರಿಗೆ ಅವಕಾಶ ಮಾಡಿಕೊಟ್ಟು ಇರೋದಕ್ಕೆ, ಮಕ್ಕಳನ್ನ ಕರೆಸಿ ಧ್ಯಾನವನ್ನು, ಹಾಗೆ ಒಂದೊಂದು ಅವರ್ಸು ಪ್ರತಿಭಾ ಕಾರಂಜಿ, ಅವರಿಗೆ ಆಟಗಳನ್ನು ಆಡೋದಕ್ಕೆ, ಹಾಗೆ ಶಿಕ್ಷಕರಿಗೂ ಕೂಡ ಅಲ್ಲಿ ಧ್ಯಾನ ಇಡೀ ದಿವಸ ಕಾರ್ಯಕ್ರಮವನ್ನು ಸುತ್ತಮುತ್ತಲು ಶಿಕ್ಷಣದಲ್ಲಿ ಒಂದು ಅನುಮತಿಯನ್ನು ಪಡೆದು ನಾನು ಅದನ್ನು ಮಾಡಬೇಕು. ಹಾಗೆ ಒಂದು ಬಸ್ ಕೊಟ್ಟು ಮಕ್ಕಳಿಗೆ ಇದು ಮಾಡಿ ಅಲ್ಲಿ ಪ್ರಸಾದವನ್ನು ಆಯೋಜನೆ ಮಾಡಿ ದೊಡ್ಡದಾಗಿ ಇದೆ. ನನಗೆ 26 ಎಕರೆ ಜಮೀನಿದೆ, ನಂದು ನನ್ನ ತಂಗಿದು. ಎಲ್ಲವನ್ನು ನಾನು ತೋಟ ಮಾಡಿ ಒಂದು ಆಟದ ಗ್ರೌಂಡು, ಧ್ಯಾನ ಮಂದಿರ, ಆಶ್ರಮ ಎಲ್ಲವನ್ನು ಮಾಡಬೇಕು ಅಂತ ಇದ್ದೀನಿ. ನನಗೆ ದೊಡ್ಡದಾದ ಆಸೆ ನನಗೆ ಪತ್ರಿಜಿಯವರ ಥಾಟ್ಸ್ ಕೊಟ್ಟಿದ್ದಾರೆ. ಹಾಗೆ ವಿದ್ಯಾರ್ಥಿಗಳಿಗೆ ನೀನು ಹೇಳ್ಕೊಡ್ಬೇಕು ಅಂತ ನನಗೆ ಥಾಟ್ಸ್ ಬರ್ತಾ ಇದೆ. ನಾನು ಅದನ್ನು ನೆರವೇರಿಸ್ತೀನಿ ಅಂಥೇಳಿ ಈ ಒಂದು ಸನ್ನಿಧಾನದಲ್ಲಿ, ಗುರುಗಳ ಸನ್ನಿಧಾನದಲ್ಲಿ ನಾನು ವಾಗ್ದಾನ ಮತ್ತು ನಮ್ಮ ಗುರುಗಳಾದ ಪತ್ರಿಜಿಯವರ ಎಲ್ಲ ನಮ್ಮ ಆತ್ಮಬಂಧುಗಳ ಮೂಲಕ ನಾನು ಒಂದು ವಾಗ್ದಾನ ಮಾಡ್ತೀನಿ. ನಿಮ್ಮೆಲ್ಲರ ಆಶೀರ್ವಾದ ನನಗಿರಲಿ ಅಂಥೇಳಿ ನಾನು ಇಲ್ಲಿ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು. ವಾಸವಸಿ ವಾಸುದೇವನ ವಸ್ತು ಪ್ರಥಮ ಕ್ಷೇತ್ರದ ಅಧಿದೇವತೆ ಆಗಿರ್ತಕ್ಕಂಥ ನಿರ್ಗುಣ ಸ್ವರೂಪ ಶಿವನಿಗೂ, ಪೂಜ್ಯ ಶ್ರೀ ಶ್ರೀ ಸಿದ್ದರಾಮ ಚೈತನ್ಯ ಗುರುಗಳಿಗೂ, ಈ ಸಭೆಯ ಮುಂಭಾಗದಲ್ಲಿ ಉಪಸ್ಥಿತಿರ್ತಕ್ಕಂಥ ಭಗವಂತನ ಅಂತಃಕರಣ ಶುದ್ಧಿಗೆ ಸಾಕ್ಷಿ ಆಗಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಶರಣಾರ್ಥಿ. ಇಂದು ಅನಿವಾರ್ಯವಾಗಿ ನಾವು ಈ ಕಾರ್ಯಕ್ರಮದಲ್ಲಿ ಸಂಧಿಸಬೇಕಾಗಿದೆ. ಇದು ಭಗವಂತನ ಸಂಕಲ್ಪ. ಯಾವುದು ಕರೆಯದೇ ಬಂದಂತಹ ಭಾಗ್ಯವೋ ಅದು ಭಗವಂತನ ಪ್ರೇರಣೆ, ಕರೆದು ಬಂದಂತಹ ಭಾಗ್ಯ ಅದು ನಾವು ಮಾಡಿಕೊಂಡಂಥ ಸಂಕಲ್ಪ. ಇಂದು ಈ ಕಾರ್ಯಕ್ರಮದ ವಿಚಾರ ವೈಚಿತ್ಯತೆ ಏನು ಸಭೆ ಅನ್ನೋದು ಗೊತ್ತಿಲ್ಲ. ಒಂದು ಅಂಶ ಹೇಳಿದ್ರು ಧ್ಯಾನ ಸ್ಥಿತಿಯಿಂದ. ಆ ಧ್ಯಾನವನ್ನು ಹಿಡಿದು ನಾನು 2 ನಿಮಿಷದಲ್ಲಿ ತಿಳಿದಷ್ಟು ಮಟ್ಟಿಗೆ ಒಂದೆರಡು ನುಡಿಗಳನ್ನು ನುಡಿದು ನನ್ನ ಆಶೀರ್ವಚನಕ್ಕೆ ವಿರಾಮ ಕೊಡ್ತೀನಿ. ಇರುವಾರು 84 ಲಕ್ಷ ಜೀವರಾಶಿಗಳಲ್ಲಿ 84 ಲಕ್ಷ ಜೀವರಾಶಿಯನ್ನು ಮೀರಿ ವೃತ್ತಾಕಾರದ ಒಂದು ಸಾರಾಂಶವನ್ನು ತಿರುಗಿ ಪುಣ್ಯದ ಫಲದಿಂದ ಸಂಚಿತವನ್ನು ಕೂಡಿ ಈ ಬ್ರಹ್ಮಾಂಡದ ಅಂಶವನ್ನು ಕೂಡಿಸಿ ಪಿಂಡಾಂಡ ಒಂದು ಅಂಶವನ್ನು ತಾಳಿ ಬಂದಂತಕ್ಕಂತಹ ಜೀವಿ ಅಂತಂದರೆ ಮನುಷ್ಯ ಜೀವಿ. ಯಾಕೆ ಮನುಷ್ಯ ಜೀವಿ ಅಂತಾರೆ ಅಂದರೆ ಯೋಚನಾ ಶಕ್ತಿ, ಮನೋಶಕ್ತಿ, ಬುದ್ಧಿಶಕ್ತಿ ಮತ್ತು ಎಲ್ಲದನ್ನೂ ಸುವ್ಯವಸ್ಥಿತವಾಗಿ ನಡೆಸುವಂತಹ ಶಕ್ತಿ ಬೇರೆ ಜೀವಿಗಳಿಗಿಂತ ಭಿನ್ನವಾಗಿದೆ. ಮತ್ತು ಭಗವಂತನನ್ನು ನೇರವಾಗಿ ದರ್ಶನ ಮಾಡುವುದಕ್ಕೆ ನೇರವಾಗಿ ಸಂಕಲ್ಪ ಮಾಡಿ ಭಗವಂತನನ್ನು ಇರುವ ರೂಪದಲ್ಲೇ ಅನುಭವಿಸುವಂತಹ, ತೃಪ್ತಿ ಪಡುವಂತಹ ಜೀವಿ ಅಂತಂದರೆ ಮನುಷ್ಯ ಜೀವಿ. 84 ಲಕ್ಷ ಜೀವರಾಶಿಯಲ್ಲಿ ಹುಟ್ಟಿ ಸತ್ತು ಜನನ ಮರಣ ಚಕ್ರದಿಂದ ತಂದೆ ತಾಯಿ ಅನ್ನೋ ಒಂದು ಅಂಶದಿಂದ
ಕೂಡಿ ಈ ಪಂಚಭೂತ ಅಂದರೆ 5 ತತ್ವದಿಂದ ಮತ್ತು 5 ತತ್ವಗಳನ್ನು ಕೂಡಿ 25 ತತ್ವದಿಂದ ಹಾಕಿರ್ತಕ್ಕಂತಹ ಈ ದೇಹ ಪೂರ್ವಜನ್ಮದ ಸಂಚಿತ. ಆ ದೇಹಕ್ಕೆ ಮನಶುದ್ಧಿ ಅಹಂಕಾರವನ್ನು ತುಂಬಿ ನಾನು ಇದ್ದು ಇಲ್ಲದಂಗಿರ್ತೀನಿ ಅಂತೇಳಿ ಹೃದಯ ಕಮಲದಲ್ಲಿ ಚೈತನ್ಯವನ್ನು ಕೊಟ್ಟು ಎಲ್ಲ ಮಾನವ ಜೀವರಾಶಿಗಳಲ್ಲಿ ಸ್ಥಿರವಾಗಿರ್ತಕ್ಕಂಥದ್ದು ಭಗವಂತನ ಚೈತನ್ಯ. ಆಮೇಲೆ ಇದು ಒಂದು ಭಗವಂತನ ಅಂಶದ ಒಂದು ಕಾಯ. ಈ ಕಾಯದೊಳಗೆ ನಾವು ಎಷ್ಟೇ ಓದಿದ್ರೂ, ಎಷ್ಟೇ ವ್ಯವಹಾರ ನಡೆಸಿದ್ರೂ, ಎಷ್ಟೇ ಸಂಬಂಧಗಳನ್ನು ಕೂಡಿದ್ರೂ ಭಗವಂತನನ್ನು ದರ್ಶನ ಮಾಡುವುದಕ್ಕೆ, ನಮ್ಮ ಜೀವನವನ್ನು ಪರಿಪೂರ್ಣ ಮಾಡಿಕೊಳ್ಳುವುದಕ್ಕೆ ಆಧ್ಯಾತ್ಮವನ್ನು ಬಿಟ್ಟರೆ ಬೇರೆ ಯಾವುದೂ ಅಲ್ಲ. ಯಾವುದು ತೃಪ್ತಿ ಆಗಲ್ಲ. ಯಾಕೆ ಅಂತಂದರೆ ವ್ಯವಹಾರ ಎಷ್ಟು ನಡೆಸಿದ್ರೂ ಬೇಕು ಅನಿಸುತ್ತೆ, ಸಂಬಂಧ ಎಷ್ಟು ಕೂಡಿಸಿದ್ರೂ ಅದು ಬೇಜಾರಾಗುತ್ತೆ. ಹುಟ್ಟಿದಾಗಲಿಂದ ಇರ್ತಕ್ಕಂಥ ಪ್ರೀತಿ ಬಾಂಧವ್ಯ ಕೊನೆವರೆಗೂ ಇರುತ್ತೆ ಅನ್ನೋ ಬಾಂಧವ್ಯ ಯಾವುದೂ ಇರಲ್ಲ. ಸಂಬಂಧಗಳಲ್ಲಿ ದಿನಾನೂ ಏರುಪೇರುಗಳ ಅಲೆನ ರೂಪದಲ್ಲಿ ಏರುಪೇರುಗಳಿರ್ತವೆ. ಆದರೆ ಆಧ್ಯಾತ್ಮದ ವಿಚಾರದೊಳಗೆ ಯಾವುದು ಏರುಪೇರುಗಳಿಲ್ಲ. ಆಧ್ಯಾತ್ಮ ಅಂತಂದರೆ ಪೂರ್ಣ ಬಿಡುವುದು. ಪೂರ್ಣ ಬಿಡುವುದು ಅಂದರೆ ತತ್ ಅದು, ಓಂ ತತ್ಸತ್ ಅದು. ಭಗವಂತನಿಗೆ ರೂಪನಾಮ ಧ್ಯೇಯಗಳಿಲ್ಲ. ಅದು ಒಂದು, ಅದು ಅಷ್ಟೆ. ಅದನ್ನು ರುಚಿಸುವುದಕ್ಕಾಗೋದಿಲ್ಲ, ನೋಡುವುದಕ್ಕಾಗೋದಿಲ್ಲ, ಆಕಾರ ರೂಪ ವಿಕಾರ ಐತೆ ಅಂತ ವರ್ಣಿಸೋಕ್ಕಾಗೋದಿಲ್ಲ. ಸಿಹಿಯನ್ನು ಹೇಗೆ ತಿಂದಂಥ ಕಾಲದಲ್ಲಿ ಸಿಹಿಯಾಗಿತ್ತು ಅಂತ ಹೇಳ್ಬೋದು ಅಷ್ಟೇ. ಭಗವಂತ ಹಿಂಗಿದ್ದ ಅಂತ ಅವ್ರು ಅನುಭವ ಮಾಡಿ ಅದನ್ನು ಸಾಕ್ಷಾತ್ಕಾರ ಪಡಿಸ್ಕೋಬೇಕೇ ಹೊರತು ಬೇರೆ ಏನೂ ಆಗಲ್ಲ. ಆ ಸಾಕ್ಷಾತ್ಕಾರ ಮಾಡ್ಕೊಳೋದಕ್ಕೆ ನೀವು ತಗೊಂಡಿರೋ ಒಂದು ದಾರಿ ಧ್ಯಾನ. ಈಗಿನ ಕಾಲಘಟ್ಟದೊಳಗೆ ವ್ರತ ಮಾಡುವಷ್ಟು ಯಾರೂ ಸಮಾಧಾನ ಒಂದು ಮನಸ್ಸಿನುಳ್ಳವರಲ್ಲ. ಇಲ್ಲ, ಸಾಧು ಸನ್ಯಾಸಿಗಳ ಥರ 24 ಗಂಟೆ ಭಗವಂತನನ್ನೇ ಅನುಷ್ಠಾನ ಮಾಡುವಷ್ಟು ಚೈತನ್ಯ ಆಗೋದಿಲ್ಲ. ಮನಬುದ್ಧಿ ಚಿತ್ತ ಅಹಂಕಾರ ಪಂಚೇಂದ್ರಿಯಗಳನ್ನು ನಮ್ಮ ಹಂತದಲ್ಲಿ ಹಿಡಿದಿಟ್ಟು ನಮಗೆ ಬೇಕಾದಂಥ ಅನುಷ್ಠಾನ ಮಾಡುವಷ್ಟು ನಮ್ಮ ಮನಸ್ಸು ಪಕ್ವವಾಗಿಲ್ಲ. ಆದರೆ ಶಾಸ್ತ್ರ, ಪುರಾಣ, ವಿದ್ಯೆ, ಅಧ್ಯಾತ್ಮ, ನೇಮ, ವ್ರತ ಜಪಗಳನ್ನೆಲ್ಲ ಹೊರತುಪಡಿಸಿ ಪೂರ್ಣ ಭಗವಂತನನ್ನು ಹೇಗಿದನೋ, ಏನು ಅನುಭವ ಆಯಿತೋ, ಏನು ಆಗುತ್ತೋ ಹೋಗುತ್ತೋ ಅನ್ನೋದನ್ನು ತಿಳಿಯದೇ ಭ್ರೂಮಧ್ಯದಲ್ಲಿ ಕೇಂದ್ರೀಕರಿಸಿ ಭಗವಂತನನ್ನು ಚಿತ್ತವನ್ನು ಅಂದರೆ ಮನಸ್ಸಿನ ಚಿತ್ತವನ್ನು ನಿಲ್ಲಿಸಿ ಭಗವಂತನ ಒಂದು ಅಂಶವನ್ನೇ ಅದರೊಳಗೆ ಕಾಣ್ತಾ ಇರುವಾಗ ನಮ್ಮ ಮನಸ್ಸು ತಟಸ್ಥವಾಗಿ ನಿಂತು ಒಂದು ಅನುಭವದ ಅಂಶವಾಗಿ ಮುಂದೆ ಹೋಗುತ್ತಲ್ಲ ಮನಸ್ಸು ಸಮಾಧಾನ ಸ್ಥಿತಿಲಿ, ಅದು ಧ್ಯಾನ ಸ್ಥಿತಿ. ಅಂದರೆ ಕಣ್ಣು ಮುಚ್ಚಿ ಭ್ರೂಮಧ್ಯದಲ್ಲಿ ಮನಸ್ಸನ್ನು ಕೇಂದ್ರೀಕರಿಸಿ ಚಿತ್ತವನ್ನು ಯಾವ ಕಡೆನೂ ಅಲುಗಾಡಿಸಿದರೆ ಹೇಗೆ ಧಾರಾಪಾತ್ರೆಯಿಂದ ಬಿದ್ದಂಥ ನೀರು ತೈಲಾಗಾರದಂತೆಲ್ಲಿ ಬಿದ್ದಂಥ ಎಣ್ಣೆ ಹೇಗೆ ಒಂದೇ ದಾರವಾಗಿ ರೂಪ ಇರುತ್ತೋ ಅದೇ ಒಂದೇ ದಾರದಲ್ಲಿ ಭ್ರೂಮಧ್ಯದಲ್ಲಿ ನಿಂತಾಗ ಮಾತ್ರ ಧ್ಯಾನದ ಅಂಶ ಪೂರ್ಣತೆ ಕಾಣುತ್ತೆ. ಆ ಮನಸ್ಸನ್ನು ನಿಲ್ಲಿಸುವುದಕ್ಕೆ, ಈ ಪ್ರಪಂಚದ ವ್ಯವಹಾರವನ್ನು ತ್ಯಜಿಸುವುದಕ್ಕೆ, ನಾವು ಬ್ರಹ್ಮಾಂಡದೊಳಗಿರ್ತಕ್ಕಂಥದ್ದನ್ನ ಪಿಂಡಾಂಡದೊಳಗೆ ಭಗವಂತನನ್ನು ದರ್ಶಿಸುವುದಕ್ಕೆ ಸುಲಭವಾದ ಸಾಧನ, ಸುಲಭವಾದ ಅಂಶ. ವ್ರತಜಪ ನೇಮಗಳು ಗೊತ್ತಿಲ್ಲದೆ ಮಾಡುವಂಥ ಒಂದು ಚಿಕ್ಕದಾದಂತಹ ಒಂದು ಚೊಕ್ಕವಾದಂತಹ ಸುವಿತವಾದಂಥ ಒಂದು ದಾರಿ ಅಂತಂದರೆ ಭಕ್ತಿಯೋಗದೊಳಗೆ, ಆಧ್ಯಾತ್ಮಿಕದೊಳಗೆ ಧ್ಯಾನ. ಈ ಧ್ಯಾನ ಉಪಾಧಿಯನ್ನು ಅಂದರೆ ಈ ದೇಹದ ಆಯಾಸವನ್ನೇ ಆಗಲಿ, ಬುದ್ಧಿ ಆಯಾಸವನ್ನೇ ಆಗಲಿ, ಮನಸ್ಸಿನ ಆಯಾಸವನ್ನೇ ಆಗಲಿ
ಇದು ಎಲ್ಲದನ್ನು ಮೀರಿ ನಿಂತಿರ್ತಕ್ಕಂಥದ್ದು. ನಾವು ಈ ಮಾನವ ಜನ್ಮವನ್ನು ಕಳಿಬೇಕು ಅಂತಂದರೆ ಹುಟ್ಟು ಸಾವನ್ನು ಕಳೆದು ಭವಬಂಧನವನ್ನು ಬಿಡಿಸಿ ಭಗವಂತನೊಳಗೆ ದರ್ಶನ ಮಾಡುವಂಥ ಒಂದು ದಾರಿ ಇದು. ನೀವು ಕಂಡುಕೊಂಡಿರ್ತಕ್ಕಂಥ ದಾರಿ ಅಧ್ಯಾತ್ಮದ ಒಂದು ಅಂಶ. ಅಂದರೆ ಎತ್ತರವಾದಂತಹ ಉನ್ನತವಾದಂತಹ ಒಂದು ಕೇಂದ್ರ ಬಿಂದುವಿನ ಒಂದು ಹಣೆಗೆ ದೃಷ್ಟಿ ಬಟ್ಟಿಟ್ಟಂಥ ಕಾಲದಲ್ಲಿ, ಹಣೆಗೆ ತಿಲಕ ಇಟ್ಟಂಥ ಕಾರಣದಲ್ಲಿ ಆ ಮುಖದ ಏನು ಒಂದು ಚೈತನ್ಯ ಪರಿಪೂರ್ಣವಾಗುತ್ತೋ ಹಾಗೆ ಅಧ್ಯಾತ್ಮದೊಳಗೆ ಧ್ಯಾನ ಯೋಗ ಮೇರುಗೈ ಮೊದಲನೇ ಮೆಟ್ಲು. ಹೇಳುವುದಕ್ಕೆ 2 ಅಕ್ಷರವಾಗಿದ್ರೂ ಭಗವಂತನನ್ನು ಸತ್ಸ್ವರೂಪದಲ್ಲಿ ಹೇಗಿದನೋ ಹಾಗೆ ದರ್ಶನಿಸೋಕ್ಕೋಸ್ಕರಾಗಿ ತನ್ನ ನಿಜ ವೃತ್ತಾಂತವನ್ನು ತಿಳಿಯೋದಕ್ಕಾಗಲಿ ಯಾವುದೇ ಆಚಾರ ವಿಚಾರವನ್ನು ಹೊರತುಪಡಿಸಿ ಪೂರ್ಣ ಸರಳವಾದಂಥದ್ರಲ್ಲಿ ಭಗವಂತನನ್ನು ಕಾಣೋದಕ್ಕೆ ಧ್ಯಾನ ಒಂದು ಪರಿಪೂರ್ಣವಾದಂತಹ ದಾರಿ. ಆ ದಾರಿ ಒಳಗೆ ನೀವೆಲ್ಲ ನಡೀತಾ ಇದ್ದೀರ. ನೀವೆಲ್ಲ ಇಲ್ಲೆಲ್ಲ ಕೂತಿದ್ದೀರಾ, ಇಷ್ಟೆಲ್ಲ ಮಾಡ್ತಾಯಿದ್ದೀರ. ಮನಸ್ಸು ಏನಾದರೂ ಒಂದಷ್ಟು ಅಲ್ಲಿ ನಮಗೆ ಗ್ರಹಿಸುತ್ತೆ, ಶುದ್ಧವಾಗಿ ನಮಗೆ ಅಲ್ಲಿ ಸ್ಪಷ್ಟವಾಗಿ ಸಿಗ್ತಾಯಿತೆ, ರುಚಿಸುತ್ತೆ ಅಂದರೂ ಮಾತ್ರ ಕೂತ್ಕೊಳ್ಳುತ್ತೆ. ಇಲ್ಲ ಅಂದರೆ ನಿದ್ದೆ ಕಡೆಗೆ ಜಾರುತ್ತೆ, ಬೇರೆ ಕಡೆಗೆಲ್ಲ ಹೋಗುತ್ತೆ. ಆದರೆ ಧ್ಯಾನದೊಳಗೆ ನಾವು ಕೂತಂಥ ಕಾಲದಲ್ಲಿ ಮನಸ್ಸನ್ನು ಮೊದಲು ಕೇಂದ್ರೀಕೃತವಾಗಿ ಬಿಗಿ ಹಿಡಿದಂತೆ ಆದರೆ ಯಾವ ಆಚಾರ ವಿಚಾರಗಳಿಗಾಗಲಿ, ಪಂಚಭೂತಗಳಿಂದ ಕೂಡಿರ್ತಕ್ಕಂತಹ ಈ ದೇಹದಾಗಲಿ, ಕೈಕಾಲುಗಳಾಗಲಿ ಇದೆಲ್ಲ ಜಡವಾಗಿ ಭಗವಂತನ ಒಂದು ಅಂಶವನ್ನೇ ಅನುಭವಿಸುತ್ತೆ. ಆ ಅನುಭವ ಯಾರೂ ಹೇಳೋಕ್ಕಾಗೋದಿಲ್ಲ. ಅದು ಒಂಥರ ಸಮುದ್ರ ಅಲೆಯೊಳಗೆ ತಿಳಿಯಾದ ನೀರಿನ ತನ ತುಂಬ ದಿನಗಳ ಕಾಲ ಅಂತ ಅದು ಅನುಭವದ ಆನಂದವನ್ನೇ ಕೊಡುತ್ತೆ. ಅಂಥ ಆನಂದವನ್ನು ನೀವೆಲ್ಲ ಪಡೆದು ಭಗವಂತನನ್ನೇ ದರ್ಶಿಸಬೇಕು, ಪೂರ್ಣ ಭಗವಂತನ ಸಾಕ್ಷಾತ್ಕಾರವನ್ನೇ ಪಡಿಸಬೇಕು. ಈ ಬ್ರಹ್ಮಾಂಡದೊಳಗಿರ್ತಕ್ಕಂಥ ಅಂಶವೆಲ್ಲ ಪಿಂಡಾಂಡದೊಳಗೆ ಐತಿ ಎಂದೇ ಈ ದೇಹನ ದೇಗಲವನ್ನು ಮಾಡಿ ಮುಡಿಯಿಂದ ಅಡಿಯಿಂದ ಮುಡಿಯೊಳಗುವೆ ಭ್ರೂಮಧ್ಯವನ್ನು ಮೀರಿ ಸಹಸ್ರಾರ ದಳದೊಳಗೆ ನಿಂತು ನೀವೆಲ್ಲ ಭಗವಂತನನ್ನೇ ಸಾಕ್ಷಾತ್ಕಾರ ಮಾಡಿಸ್ಕೋಬೇಕು ಅಂತ ಹೇಳ್ತಾ ನಮ್ಮ ಆಶೀರ್ವಚನಕ್ಕೆ ವಿರಾಮವನ್ನು ಕೊಡ್ತೀವಿ. ಹರಿಓಂ ತತ್ಸತ್. ಗುರುಗಳಿಗೆ ನಮಸ್ಕಾರ. ನಮ್ಮ ಪತ್ರಿಜಿ ಗುರುಗಳಿಗೆ ನಮಸ್ಕಾರ. ಸಿದ್ದರಾಮೇಶ್ವರ ಒಂದು ಆಶ್ರಮಕ್ಕೆ ನಾವು ಬಂದಿದ್ದೀವಿ. ನನ್ನ ಹೆಸರು ಈಶ್ವರಿ ನಾಗರಾಜ್ ಅಂತ. ನಾನು 1.5 ವರ್ಷದಿಂದ ನಾನು ಧ್ಯಾನ ಮಾಡ್ತಾಯಿದ್ದೀನಿ. ನಾನು ತುಂಬ ಬೆಡ್ ರಿಡನ್ ಆಗಿದೆ, ಹುಷಾರಿರಲಿಲ್ಲ ಅನಾರೋಗ್ಯದಿಂದ. ನನಗೆ ಕ್ಯಾನ್ಸರ್ ಆಗಿತ್ತು, ಮತ್ತು ಒಂದು ಶುಗರು 480, BP 200/100 ಥರ ಇತ್ತು. ನಾನು ಯಾವ ಹಾಸ್ಪಿಟ್ಲಿಗೆ ತೋರಿಸಿದ್ರು ನಂಗೆ ಹುಷಾರಾಗಿಲ್ಲ. ಇನ್ನೇನು ಇವತ್ತು ನಾಳೆ ಹೋಗ್ತಾಳೆ, ಆಚೆ ಇಟ್ಕೋಬೇಕು ಅನ್ನೋ ಸಂದರ್ಭದಲ್ಲಿ ನಂಗೆ ಧ್ಯಾನ ಪರಿಚಯ ಆಯಿತು. ಆವತ್ತಿಂದ ಧ್ಯಾನ ಮಾಡ್ತಾಯಿದ್ದೀನಿ, ಆರೋಗ್ಯವಾಗಿದ್ದೀನಿ. ಮತ್ತು ನಾನೊಬ್ಬಳೇ ಆನಂದವಾಗಿದ್ದರೆ ಸಾಲದಂತ ಎಲ್ಲ ಶಾಲೆಗಳಿಗೆ, ಅನಾಥಾಶ್ರಮಗಳಿಗೆ, ಪೊಲೀಸ್ ಸ್ಟೇಷನ್ಗೆ, ಜೈಲಿಗೆ ಮತ್ತು ಒಂದು ದೇವಸ್ಥಾನದಲ್ಲಿ ಎಲ್ಲ ಕಡೆ ಧ್ಯಾನ ಪ್ರಚಾರ ಮಾಡ್ತಿದ್ದೀನಿ. ನಮ್ಮ ಮನೆಯಲ್ಲೂ ಮಾಡ್ತಿದ್ದೀನಿ. 1.5 ವರ್ಷದಿಂದ 16,000 ಸ್ಕೂಲ್ ಮಕ್ಕಳಿಗೆ ಧ್ಯಾನ ಹೇಳ್ಕೊಟ್ಟಿದ್ದೀನಿ. ಮತ್ತು ಜೈಲರ್ಸ್ಗೆ ಯಾಕೆ ನಾನು ಧ್ಯಾನ ಹೇಳ್ಕೊಡ್ತಿದ್ದೀನಿ ಅಂತ ಉದ್ದೇಶ ಏನಂದರೆ, ನಿರಪರಾಧಿ ಕೂಡ ಒಳಗಡೆ ಹೋಗಿರ್ತಾರೆ. ಅಂಥವರು ಆಚೆ ಬಂದಮೇಲೆ ಅವ್ರನ್ನ ಒಂದು ಕೈ ನೋಡ್ಕೊತೀನಿ, ಮುಗಿಸ್ಬೇಕು ಅನ್ನೋ ಒಂದು ಸಿಚುವೇಶನ್ ಅವ್ರದ್ದಾಗಿರುತ್ತೆ. ಆಗ ಅವ್ರಿಗೆ ಧ್ಯಾನ ಪರಿಚಯ ನಾವು ಮಾಡಿಕೊಟ್ಟಾಗ ಏನೋ ಆ ಟೈಮಲ್ಲಿ ಹಂಗಾಯಿತು, ನೆಕ್ಸ್ಟು ನನ್ನ ದಾರಿ ನಾನು ನೋಡ್ಕೊತೀನಿ, ಅವ್ರ ದಾರಿ ಅವ್ರು ನೋಡ್ಕೊಳ್ಳಿ ಅನ್ನೋ ಥರ ಪರಿವರ್ತನೆ ಆಗ್ತಾರೆ. ಆ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನಾನು ಧ್ಯಾನ ಹೇಳ್ಕೊಡ್ತಾಯಿದ್ದೀನಿ. ಮತ್ತು ನನ್ನ ಧ್ಯೇಯ ಏನಂದರೆ, ಪತ್ರಿಜಿ ಸರ್ ನನಗೆ ಕೊಟ್ಟಿರೋದು ಧ್ಯಾನ ಪ್ರಚಾರ, ಪಿರಮಿಡ್ ಜಗತ್, ಧ್ಯಾನ ಜಗತ್, ಸಸ್ಯಾಹಾರ ಜಗತ್, ಇದೊಂದೇ ನನ್ನ ಧ್ಯೇಯ. ಥ್ಯಾಂಕ್ ಯು. ಇಷ್ಟು ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಶ್ರೀ ಗುರುವೇ, ಸತ್ಕ್ರಿಯೆಯ ಹಾಗರವೇ, ಸುಜ್ಞಾನ ಸಾಗರವೇ, ಜ್ಞಾನ ವೈರಾಗ್ಯ ಮಂದಿರವೇ, ಮದ್ಗುರುವೇ ಕೃಪೆಯಾಗು. ಮೊದಲಿಗೆ ಎನ್ನ ಆರಾಧ್ಯ ದೈವ ಶಿವಯೋಗಿ ಸಿದ್ದರಾಮರನ್ನ ಎನ್ನ ಹೃನ್ಮಂದಿರಲ್ಲಿ ಧ್ಯಾನಿಸಿ, ಕ್ಷೇತ್ರದ ಅಧಿದೇವತೆ ಹರಶಂಕರೇಶ್ವರ ಸ್ವಾಮಿಯನ್ನು ಸ್ಮರಣೆ ಮಾಡಿ, ಈ ದಿನ ಈ ಒಂದು ಪುರಾತನವಾದಂಥ ಸಿದ್ದರಾಮರ ತಪೋಕ್ಷೇತ್ರದಲ್ಲಿ ಧ್ಯಾನಾರ್ಥಿಗಳಾಗಿ ನೆರೆದಿರುವಂಥ ಬ್ರಹ್ಮರ್ಷಿ ಪತ್ರಿಜಿಯವರ ಪರಂಪರೆಯ ಎಲ್ಲ ಧ್ಯಾನಾರ್ಥಿಗಳಲ್ಲಿ ಅನಂತ ಶರಣಗಳನ್ನು ಸಲ್ಲಿಸಿ, ತಾವೆಲ್ಲರೂ ಸಹ
ಈ ಒಂದು ಐತಿಹಾಸಿಕ ಮತ್ತು ಸಿದ್ದರಾಮರ ತಪೋಕ್ಷೇತ್ರದಲ್ಲಿ ಸೇರಿದ್ದೀನಿ. ತಾವೆಲ್ಲರೂ ಧ್ಯಾನಾರ್ಥಿಗಳಾಗಿ ತಮ್ಮದೇ ಆದಂಥ ಅನುಭವವನ್ನು ಪಡ್ಕೊಂಡಿದ್ದೀರಿ. ಭಕ್ತಿಗೆ ಮೂಲ, ಧ್ಯಾನಕ್ಕೆ ಮೂಲ, ಆಧ್ಯಾತ್ಮಕ್ಕೆ ಮೂಲ ಯಾವುದು? ಸಂಘ. ಯಾವುದೇ ಸಂಘ ಆಗಿರಬೇಕು? ಶರಣರ ಸಂಘ. ಅದಕ್ಕೆ ಹೇಳ್ತಾರೆ, ಮಡಕೆಯ ಮಾಡುವಡೆ ಮಣ್ಣೆ ಮೊದಲು, ತೊಡಗೆಯ ಮಾಡುವಡೆ ಹುಣ್ಣೆ ಮೊದಲು. ಮಡಕೆಯ ಮಾಡುವಡೆ ಮಣ್ಣೆ ಮೊದಲು, ತೊಡಗೆಯ ಮಾಡುವಡೆ ಒಂದೇ ಮೊದಲು. ಶಿವಪಥ ವರಿವಡೆ ಗುರುಪಥ ಮೊದಲು, ಗುರುಪಥ ವರಿವಡೆ ಶರಣರ ಸಂಘವೇ ಮೊದಲು ಅಂತ ಹೇಳ್ತಾರೆ. ಯಾವುದು ಶರಣರ ಸಂಘ ಅಂತ ಹೇಳಿದರೆ, ಶರಣರ ಸತ್ಸಂಗ ಅಂತ ಹೇಳಿದ್ರೆ ಶರಣರ ಸಂಘ. ಆ ಶರಣರ ಸಂಘದಿಂದ ಮಾತ್ರ ನೀವು ಗುರುವನ್ನು ತಿಳ್ಕೊಳ್ಳಿಕ್ಕಾಗೋದು. ಆ ಗುರುವಿನ ಸಂಘದಿಂದ ಮಾತ್ರ ನೀವು ದೇವನನ್ನು ತಿಳ್ಕೊಳ್ಳಿಕ್ಕಾಗೋದು, ಧರ್ಮವನ್ನು, ಸಿದ್ಧಾಂತವನ್ನು ತಿಳ್ಕೊಳ್ಳಿಕ್ಕಾಗೋದು ಅಂತ ಹೇಳ್ತಾರೆ. ಹಾಗಾಗಿ ಆ ಸತ್ಸಂಗದ ಒಂದು ಪರಿಣಾಮ ನಮಗೆಲ್ಲಿ ಸಿಗುತ್ತೆ ಅಲ್ವಾ? ಮನುಷ್ಯನಿಗೆ ಯಾಕೆ ಸತ್ಸಂಗದ ಅವಶ್ಯಕತೆ ಇದೆ ಅಂದರೆ, ಸತ್ಸಂಗದ ಕೇಂದ್ರಗಳ ಅವಶ್ಯಕತೆ ಇದೆ. ಈಗ ಧ್ಯಾನ ಕೇಂದ್ರಕ್ಕೆ ಹೋಗಬೇಕು ಅಥವಾ ಒಂದು ಗುಡಿಗೆ ಹೋಗಬೇಕು, ಒಂದೆಲ್ಲೋ ಒಂದು ಪ್ರವಚನ ನಡೀತಾ ಇದೆ ಹೋಗಬೇಕು ಅಂದರೆ ಯಾಕಾಗತ್ಯ ಅಲ್ವಾ? ಯೋಚನೆ ಮಾಡಿ, ನಿಮ್ಮ ಮನೆಯಲ್ಲಿ ಒಂದು ಕಾರ್ ಇದೆ ಅಲ್ವಾ, ಚೆನ್ನಾಗಿ ಓಡ್ತಾ ಇರುತ್ತೆ. ಏನು ಮಾಡ್ತೀರಿ ಅದಕ್ಕೆ? ಕನಿಷ್ಠ 10,000 ಓಡಿಸಿದ್ಮೇಲೆ ಒಂದು ಸರ್ವಿಸ್ ಮಾಡಿಸ್ಬೇಕು ಅಲ್ವಾ? ಗ್ಯಾರೇಜಿಗೆ ತೊಗೊಂಡೋಗಿ ಬಿಡಬೇಕು, ಇಂಜಿನ್ ಆಯಿಲ್ ಚೇಂಜ್ ಮಾಡ್ತಾನೆ, ಪ್ಲಗ್ಗೆಲ್ಲ ಕ್ಲೀನ್ ಮಾಡ್ತಾನೆ, ಬ್ಯಾಟ್ರಿ ಚೆಕ್ ಮಾಡ್ತಾನೆ ಅಲ್ವಾ? ಒಂದು ಗಾಡಿ, ಒಂದು ಬೈಕು, ಇದನ್ನು ಕನಿಷ್ಠ ನಾವು ಒಂದು 6 ತಿಂಗಳಿಗೆ 3 ತಿಂಗಳು ಅಥವಾ ಅದನ್ನು ಹೇಗೆ ಬೆಳೆಸ್ತೀವಿ, ಒಂದು 10,000 ಕಿಲೋಮೀಟ್ರ್ ಹೋದ್ಮೇಲೆ ಆದರೂ ಒಂದು ಸರ್ವಿಸ್ ಮಾಡಿಸ್ತೀವಿ ಅಲ್ವಾ? ಆ ಒಂದು ಗಾಡಿ ಯಾರು ಸಂಪಾದನೆ ಮಾಡಿರೋದು ಅಲ್ವಾ? ಆ ಒಂದು ಗಾಡಿಗೆ ಅಷ್ಟೆಲ್ಲ ಗಮನ ಕೊಡೋರು ಆ 10 ಅಲ್ಲ 100 ಗಾಡಿಯನ್ನು ಸಂಪಾದನೆ ಮಾಡೋಂಥ ಈ ಬಾಡಿಗೆ ಯಾವತ್ತಾರು ಗಮನ ಕೊಟ್ಟಿದ್ದೀರಾ? ಆ ಗಾಡಿಗೆ ಅಷ್ಟೆಲ್ಲ ಮಾಡ್ತೀರಿ. ನಿಮ್ಮ ಬಾಡಿಗೆಲ್ಲಿದೆ ಸರ್ವಿಸು? ನಿಮ್ಮ ಬಾಡಿನೆಲ್ಲಿಗೆ ಬಿಡಬೇಕು? ಯಾವ ಗ್ಯಾರೇಜಿಗೆ ಬಿಡಬೇಕು? ಸತ್ಸಂಗ ಅನ್ನೋ ಗ್ಯಾರೇಜಿಗೆ ಬಿಡಬೇಕು ಅಲ್ವಾ? ಸತ್ಸಂಗ ಅನ್ನೋ ಗ್ಯಾರೇಜಿಗೆ ಈ ಬಾಡಿಯನ್ನು ಬಿಡಬೇಕು. ಯಾಕೆ ಅಂತ ಹೇಳಿದರೆ, ಅದಕ್ಕೆ ಹೇಳ್ತಾರೆ, ಕಾಲುಗಳೆರಡು ಗಾಲಿ ಕಂಡಯ್ಯ, ಈ ದೇಹವೆಂಬುದೊಂದು ತುಂಬಿದ ಬಂಡಿ ಕಂಡಯ್ಯ, ಈ ಬಂಡಿಯ ಒಡೆಯುವವರೈವರು ಮಾನೀಸರು, ಒಬ್ಬರಿಗೊಬ್ಬರು ಸಮವಿಲ್ಲಯ್ಯ, ಇದರಿಚ್ಛೆಯ ನರಿತು ಒಡೆಯದಿದ್ದರೆ ಅದರ ಅಚ್ಚು ಮುರಿಯಿತು ಗುಹೇಶ್ವರ ಅಂತೇಳಿ ಅಲ್ಲಮ್ಮ ಪ್ರಭುದೇವರು ಹೇಳ್ತಾರೆ. ಅಂದರೆ ಕಾಲುಗಳೆರಡು ಗಾಲಿ ಕಂಡಯ್ಯ, ದೇಹವೆಂಬುದೊಂದು ತುಂಬಿದ ಬಂಡಿ ಕಂಡಯ್ಯ, ಈ ದೇಹವ ಒಡೆಯುವವರೈವರು ಮಾನೀಸರು. ಕಾಲಾಗ್ನಿರುದ್ರೋ ದೇವತಾ ಅಗ್ನಿರೀತಿ ವಿಜಂ ಭಸ್ಮೀತಿ ಶಕ್ತಿ ಶಿವಾಯೀತಿ ಕೀಲಕಂ ಮಮ ಶಿವಜ್ಞಾನ. ನಾನು ಆಗಲೇ ಹೇಳಿದೆ, ಗುರುಗಳಿಗೆ ನಾವು ಇದನ್ನು ಕೊಡ್ತಿರೋದು ಸಾಂಕೇತಿಕವಾಗಿ ಇಷ್ಟು ಜನ ಕೊಡ್ತಾ ಇದ್ದೀವಿ. ಇದು ಎಲ್ಲರ ಒಂದು ಶುಭ ಆಶಯಗಳೊಂದಿಗೆ ನಾವು ಈ ಕಾಣಿಕೆಯನ್ನು ಕೊಡ್ತಾ ಇದ್ದೇವೆ ಗುರುಗಳಿಗೆ. ಬೆಂಗಳೂರು JP ನಗರದ ಪಿರಮಿಡ್ ಆಧ್ಯಾತ್ಮಿಕ ಧ್ಯಾನಾಲಯದಿಂದ ಆಗಮಿಸಿರ್ತಕ್ಕಂಥ ಬ್ರಹ್ಮಶ್ರೀ ಪತ್ರಿಜಿಯವರ ಪಿರಮಿಡ್ ಧ್ಯಾನದ ಎಲ್ಲ ಧ್ಯಾನಾರ್ಥಿಗಳಲ್ಲಿ ತಾವೆಲ್ಲರೂ ಸಹ ಈ ಒಂದು ಕುಣಿಗಲ್ ಐತಿಹಾಸಿಕ ಕ್ಷೇತ್ರವಾದಂಥ ಹರಿಶಂಕರ ಮಠದಲ್ಲಿ ಏನು 11ನೇ ಶತಮಾನದಲ್ಲಿ ಶಿವಯೋಗಿ ಸಿದ್ದರಾಮೇಶ್ವರರು ಇಲ್ಲಿ ಬಂದು ತಪಸ್ಸನ್ನು ಆಚರಣೆ ಮಾಡಿದರು. ಆ ಶಿವಯೋಗಿಯ ಒಂದು ಕಾರ್ಯಕ್ಷೇತ್ರದಲ್ಲಿ ತಾವೆಲ್ಲರೂ ಸಹ ಇವತ್ತು ಬಂದಿದ್ದೀರಿ. ಸಿದ್ದರಾಮೇಶ್ವರ ಯೋಗಿಗಳ ಯೋಗಿ ಶಿವಯೋಗಿ ಸಿದ್ದರಾಮ ಅಂತ ಹೇಳಿದರೆ ಮಹಾನ್ ತಪಸ್ವಿ ಮತ್ತು ಯೋಗಿ. ಆ ಒಂದು ಯೋಗಿಯ ಸನ್ನಿಧಿನಲ್ಲಿ ತಾವೆಲ್ಲರೂ ಧ್ಯಾನಾರ್ಥಿಗಳೆಲ್ಲ ಇಲ್ಲಿ ಬಂದು ಬ್ರಹ್ಮರ್ಷಿ ಪತ್ರಿದೇವರ ಮಾರ್ಗದರ್ಶನದಂತೆ ಇಲ್ಲಿ ಧ್ಯಾನ ಮತ್ತು ತಮ್ಮೆಲ್ಲರ ಒಂದು ಮನಸ್ಸಿನ ಹಂಚಿಕೆಗಳನ್ನು ಇಲ್ಲಿ ಹಂಚ್ಕೊಂಡಿದ್ದೀರಿ. ಈ ಒಂದು ಕ್ಷೇತ್ರ ಒಂದು ಹರೇಶಂಕರ ಮಠ ಅಂತೇಳಿದರೆ ತುಂಬ ಪುರಾತನವಾದಂಥದ್ದು. 11ನೇ ಶತಮಾನದಲ್ಲಿ ಸಿದ್ದರಾಮೇಶ್ವರ ಇಲ್ಲಿ ತಪಸ್ಸನ್ನು ಮಾಡಿದ್ದಾರೆ.
ಎಲ್ಲ ಶಿಲಾಯುಗದ ಈ ಒಂದು ಕಟ್ಟಡದ ಮಠದಲ್ಲಿ, ಕಲ್ಲಿನ ಮಂಟಪದ ಮಠದಲ್ಲಿ ಧ್ಯಾನಕ್ಕೆ ಮತ್ತು ಭಕ್ತಿ ಭಾವನೆಗೆ ಒಳ್ಳೆಯ ಅವಕಾಶ ಇದೆ. ಸಿದ್ದರಾಮೇಶ್ವರರ ತಪವ್ಯವಸ್ಥಿನ ಪ್ರಭೆ ಇಲ್ಲಿ ಎಲ್ಲರನ್ನ ರಕ್ಷಣೆ ಮಾಡ್ತಾ ಇದೆ ಅಂತೇಳಿ ಹೇಳಿ, ಈ ಒಂದು ಕ್ಷೇತ್ರದಲ್ಲಿ ತಾವೆಲ್ಲರೂ ಆಗಮಿಸಿ ತಾವೆಲ್ಲರೂ ಸಹ ಇಲ್ಲಿ ಧ್ಯಾನಾಸಕ್ತರಾಗಿ ಕಾಲವನ್ನು ಕಳೆದಿರಿ. ನಿಮ್ಮೆಲ್ಲರಿಗೂ ಸಹ ಸಿದ್ದರಾಮೇಶ್ವರರ ಆಶೀರ್ವಾದ, ಅವರ ಕೃಪೆ ನಿಮ್ಮೆಲ್ಲರಿಗೂ ಸದಾಕಾಲ ಲಭಿಸಲಿ. ನಿಮ್ಮೆಲ್ಲರ ಜೀವನದಲ್ಲಿ ಆಯುಸ್ಸು, ಆರೋಗ್ಯ, ಸಂಪತ್ತಾದಿಗಳು ಲಭ್ಯ ಆಗಲಿ ಅಂತೇಳಿ ಹಾರೈಸ್ತೇನೆ. ಸರ್ವರಿಗೂ ಶರಣಾರ್ಥಿ. ಜೈ ಜೈ ಪತ್ರಿಜಿ ಅವರಿಗೆ, ಜಯವಾಗಲಿ. ಪರಮ ಪೂಜ್ಯ ಗುರುಗಳಿಗೆ, ಎಲ್ಲ ಶರಣರಿಗೆ ಹಾಗೂ ಧ್ಯಾನ ಬಂಧುಗಳಿಗೆ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.